SSLC ರಿಸಲ್ಟ್ ಮುಗ್ದಿದೆ. ನಿಮ್ಮ ಮಗು ಬೆಂಗಳೂರಲ್ಲಿ ಇದ್ರೆ PUC ಮಾಡಬೇಕು ನಾನು ಇಲ್ಲಿ ಅಂತ ಯಾರಾದ್ರೂ ಅನ್ನೋರು ಇದ್ರೆ JS ಪದವಿ ಪೂರ್ವ ಕಾಲೇಜಿಗೆ ಬನ್ನಿ. 45 ರ್ಯಾಂಕು, 300ಕ್ಕೂ ಅಧಿಕ ಮಕ್ಕಳು ಡಿಸ್ಟಿಂಕ್ಷನ್, 100ಗೆ 100 ಸುಮಾರು ಮಕ್ಕಳಿದ್ದಾರೆ. ನಾವಿಲ್ಲಿ ಸುಮಾರು 300 ವಿದ್ಯಾರ್ಥಿಗಳನ್ನ ಬಿಲೋ ಅವರು 60-50% ಅವ್ರು ತಗೊಳ್ತೀವಿ. ಹಾಗೆ ತೆಗೆದುಕೊಂಡ್ರು ಕೂಡ ಅವರನ್ನ PUC ಪಾಸ್ಔಟ್ ಆಗುವಾಗ ಅವರು 90%, 95%, ಇನ್ನು ಕೆಲವರು ಒಂದೊಂದು 2 ಕೇಸ್ ಹೇಳಿದ್ರೆ 47% ಇನ್ 10th ಸ್ಟ್ಯಾಂಡರ್ಡ್ ಇದ್ರೆ ಈಗ 97% ತೆಗೆದಿದ್ದಾರೆ. ಟ್ಯಾಲೆಂಟೆಡ್ ಲೆಕ್ಚರರ್ಸ್ನ ತಗೊಂಡ್ ಬರ್ತೀವಿ ಮತ್ತು ಲೆಕ್ಚರರ್ಸ್ ಕೂಡ ನಿರಂತರವಾಗಿ ಟ್ರೈನಿಂಗ್ ಮಾಡ್ತೀವಿ. ಡೈನಮಿಕ್ಸ್ ಅಂಡ್ ಜಾಯ್ ಆಫ್ ಟೀಚಿಂಗ್, ಆಮೇಲೆ ಹೆಲ್ದಿ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಅಂಡ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ಫಾರ್ ದ ಕ್ಲಾಸ್ ರೂಮ್ ಬಿಹೇವಿಯರ್ ಪ್ರಾಬ್ಲಮ್ಸ್. ನಮ್ಮ ವಿದ್ಯಾರ್ಥಿ ವಿಯೆಟ್ನಾಂನಲ್ಲಿ ಭಾಗವಹಿಸಿದ್ದಾನೆ, ಗೇಮ್ಸ್ ಅಲ್ಲಿ, ಇಂಡೋನೇಷಿಯಾದಲ್ಲಿ ಭಾಗವಹಿಸಿದ್ದಾನೆ, ಡೆಲ್ಲಿಯಲ್ಲಿ ರೈಫಲ್ ಶೂಟಿಂಗ್ ನಲ್ಲಿ ಭಾಗವಹಿಸಿದ್ದಾರೆ, ಪಂಜಾಬ್ನಲ್ಲಿ ಭಾಗವಹಿಸಿದ್ದಾರೆ, ಚೆನ್ನೈನಲ್ಲಿ ಇಂಟರ್ವಾರ್ಸಿಟಿ ಭಾಗವಹಿಸುವರಿದ್ದಾರೆ, ಸ್ಕೂಲ್ ಗೇಮ್ಸ್ ಆಫ್ ಇಂಡಿಯಾದಲ್ಲಿ ಭಾಗವಹಿಸುವರಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಅಥ್ಲೆಟ್ಸ್ ಪ್ಲೇಯರ್ಸ್ ನಮ್ಮ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ನಮ್ಮ ಸ್ಪೋರ್ಟ್ಸ್ ಗ್ರೌಂಡ್ನಲ್ಲಿ ಒಳ್ಳೆಯ ಶಾರೀರಿಕ ಶಿಕ್ಷಕರಿದ್ದಾರೆ. ಮಕ್ಕಳ ಬಗ್ಗೆ ಭಾಳ ನಿಗಾ ವಹಿಸಿ ಅವರ ಸ್ಕಿಲ್ಲನ್ನು ಟೆಸ್ಟ್ ಮಾಡಿ ಅವರದ್ದು ಚಾಂಪಿಯನ್ ಆಗಬೇಕಾದ್ರೆ ಅಥವಾ ಪ್ರೈಸ್ ಬರಬೇಕಾದ್ರೆ ಎಷ್ಟು ನೀನು ಟೈಮಿಂಗ್ಸ್ ಇರಬೇಕು ಅಥವಾ ಬೇರೆ ಬೇರೆ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳೋ ನಿರಂತರ ಟ್ರೈನಿಂಗ್ ಕೊಡ್ತೀವಿ ನಾವು. ಭಾಳ ಕನಿಷ್ಠ ಫೀಸ್ನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಟ್ಟು ಎಷ್ಟು ನಮ್ಮ ಮಿನಿಮಮ್ ಮೇಂಟೆನೆನ್ಸ್ ಬೇಕಾಗುತ್ತೆ ಅಷ್ಟೇ ಫೀಸ್ ತಗೊಳ್ತೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಈಗಾಗಲೇ SSLC ರಿಸಲ್ಟ್ ಬಂದಿದೆ. ಸೊ ನಾವೆಲ್ಲ ಬೆಂಗಳೂರಲ್ಲಿ ಇರೋರು ನಮ್ಮ ಮಗು ಬೇರೆ ಬೇರೆ ಕಡೆ ಓದಲಿ ಅಂತ ಹೇಳಿ ಹಾಸ್ಟೆಲ್ ಎಲ್ಲಿ ಚೆನ್ನಾಗಿದೆ ಅಂತೆಲ್ಲ ಹುಡ್ಕೊಂಡು ಹೋಗಿ ಕರಾವಳಿ ಭಾಗನೋ ಅಥವಾ ಬೇರೆ ಊರುಗಳಲ್ಲಿ, ಬೇರೆ ಜಿಲ್ಲೆಯಲ್ಲಿ ಹೋಗಿ ನಮ್ಮ ಮಗುವನ್ನು ಅಡ್ಮಿಷನ್ ಮಾಡಿ ಓದಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಆದರೆ ನನ್ನ ಒಂದು ಬೆಸ್ಟ್ ಅಡ್ವೈಸ್ ನಿಮಗೆ, ನಿಮ್ಮ ಮಗು ಬೆಂಗಳೂರಲ್ಲಿ ಇದ್ದರೆ ಅಥವಾ ನಿಮ್ಮ ಮಗು ಬೇರೆಲ್ಲೋ ಇದ್ದು ಬೆಂಗಳೂರಲ್ಲಿ ನಮ್ಮ ಯಾವುದೋ ರಿಲೇಟಿವ್ ಇದ್ದಾರೆ ನಾನು ಓದಬೇಕು ಅನ್ನೋದಿದ್ದರೆ ನೀವು ಒಂದ್ಸಲ JS ಪದವಿ ಪೂರ್ವ ಕಾಲೇಜಿಗೆ ಬನ್ನಿ. ಈಗಾಗಲೇ SSLC ರಿಸಲ್ಟ್ ಮುಗ್ದಿದೆ. PUC ಮಾಡಬೇಕು ನಾನು ಇಲ್ಲಿ ಅಂತ ಯಾರಾದರೂ ಅನ್ನೋರು ಇದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಯಾಕಂದರೆ ಈ ವರ್ಷದ ರಿಸಲ್ಟಲ್ಲಿ 45 ರ್ಯಾಂಕನ್ನು ಈ ವಿದ್ಯಾಸಂಸ್ಥೆ ಪಡೆದುಕೊಂಡಿದೆ. ಕಳೆದ 1-2 ತಿಂಗಳ ಹಿಂದೆ ನಾನು ಈ ವಿದ್ಯಾಸಂಸ್ಥೆ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಇಲ್ಲಿನ ಮಕ್ಕಳು ಓದುವುದರ ಜೊತೆಗೆ ಸ್ಪೋರ್ಟ್ಸಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಇದ್ದಾರೆ. ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟವನ್ನು ಕೂಡ ಇವರು ಪ್ರತಿನಿಧಿಸಿದ್ದಾರೆ. ಜೊತೆಗೆ ಮನರಂಜನೆಯಾಗಿ ನಾವು ಹೇಳ್ತೀವಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ನಮ್ಮ ಮಗು ಇರಬೇಕು ಅಂತ, ಅಂಥದ್ರಲ್ಲೂ ಇಲ್ಲಿನ ಮಕ್ಕಳಿದ್ದಾರೆ. ಅವೆಲ್ಲವನ್ನು ಹೊರತುಪಡಿಸಿ ಒಂದು ಮಗು ಒಂದು ಸಾಮಾನ್ಯವಾಗಿ ಓದುತ್ತೆ ಅಂತ ಹೇಳಿದ್ರೆ ಇಲ್ಲಿಗೆ ಬಂದರೆ ಅವ್ನು ರ್ಯಾಂಕ್ ಪಡಿತಾನೆ ಅನ್ನೋದಕ್ಕೆ ಬೆಂಗಳೂರಿನ ಈ ಒಂದು ವಿದ್ಯಾಸಂಸ್ಥೆಯ ಉದಾಹರಣೆ. ಅದರಲ್ಲೂ ಈ ಬಾರಿಯ ರಿಸಲ್ಟ್ ಇಲ್ಲಿದೆ ನೋಡಿ. 45 ರ್ಯಾಂಕನ್ನು ಈ ಸಲ JS ಪ್ರಿ ಯೂನಿವರ್ಸಿಟಿ ಕಾಲೇಜ್ ಪಡೆದುಕೊಂಡಿದೆ. ಇದು ಬೆಂಗಳೂರಿನ ನಾಗರಬಾವಿ ಸಮೀಪವೇ ಇರುವಂಥದ್ದು. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಜೊತೆಗೆ ನೀವು ಇಲ್ಲಿ ಅಡ್ಮಿಷನ್ ಮಾಡ್ಕೋಬಹುದು ಅನ್ನೋದಿದ್ರೆ ಈ ಬಾರಿ ಅಡ್ಮಿಷನ್ ಕೂಡ ಓಪನ್ ಆಗಿದೆ. ಇಲ್ಲಿನ ಮುಖ್ಯಸ್ಥರಾಗಿರುವಂಥ ಜಯರಾಮ್ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲೇ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಎಸ್ ಕಳೆದ ಬಾರಿ ನಿಮ್ಮ ಸಂಸ್ಥೆಗೆ ನಾವು ಭೇಟಿ ಕೊಟ್ಟಿದ್ವಿ. ಆ ಬಾರಿ ಯಾವುದೇ ರ್ಯಾಂಕು ಇದರ ನಿರೀಕ್ಷೆಯಲ್ಲಿ ನಾನಂತೂ ಇರಲಿಲ್ಲ. ಯಾಕಂದರೆ ಒಂದು ಬೆಂಗಳೂರಿನಲ್ಲಿರುವಂಥ ಒಂದು ಪ್ರತಿಷ್ಠಿತ ಸಂಸ್ಥೆ ಇದು. ಅದರಲ್ಲೂ ನೀವು ಕರಾವಳಿ ಭಾಗದವರು ಒಂದು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಇದ್ದೀರಾ. ಅನೇಕ ವರ್ಷಗಳ ಅನುಭವ ನಿಮಗಿದೆ. ಆಮೇಲೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಿಮ್ಮ ಉಪಸ್ಥಿತಿಯನ್ನು ನೋಡಿದ್ದೆ, ನಿಮ್ಮ ಮಾತನ್ನು ಕೂಡ ನಾನು ಕೇಳಿಸ್ಕೊಂಡಿದ್ದೆ. ಹಾಗಾಗಿ ಇದು ನಮ್ಮ ಜನತೆಗೆ ಗೊತ್ತಾಗಲಿ, ನಮ್ಮ ಮಕ್ಕಳನ್ನು ಯಾರಾದರೂ ಇಲ್ಲಿಗೆ ಸೇರಿಸ್ಬೇಕು ಅಂತ ಹೇಳಿದ್ರೆ ಸೇರಿಸ್ಲಿ ಅನ್ನುವ ನಿಟ್ಟಿನಲ್ಲಿ ನಾನು ಒಂದು ವಿಡಿಯೋನ ಮಾಡಿ ಒಂದಿಷ್ಟು ಜನರಿಗೆ ತಲುಪುವ ಹಾಗೆ ಮಾಡಿದ್ದೆ. ಆದರೆ ಈ ಬಾರಿ ರಿಸಲ್ಟ್ ಬಂದಾಗ ನಿಜವಾಗ್ಲೂ ಶಾಕ್ ಆಯಿತು ಸರ್. 45 ರ್ಯಾಂಕು, 300ಕ್ಕೂ ಅಧಿಕ ಮಕ್ಕಳು ಡಿಸ್ಟಿಂಕ್ಷನ್ನು, 100ಗೆ 100 ಸುಮಾರು ಮಕ್ಕಳಿದ್ದಾರೆ. ಅದ್ರ ಲಿಸ್ಟ್ ನಾವು ಕೊಡೋಕೆ ಸಾಧ್ಯ ಇಲ್ಲ, ಅಷ್ಟು ಮಕ್ಕಳಿದ್ದಾರೆ. ಅಂದರೆ ಇಲ್ಲಿ ಓದಿರೋರೆಲ್ಲರೂ ಕೂಡ ಏನು ತುಂಬ ದೊಡ್ಡ ಹೈಲಿ ತುಂಬ ಪ್ರತಿಭಾವಂತ ಮಕ್ಕಳು ಇಲ್ಲಿ ಬಂದು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಆದರೆ
ನಿಮ್ಮಲ್ಲಿ ಬಂದು ಅಡ್ಮಿಷನ್ ಆದ ನಂತರ ಅವರೆಲ್ಲ ತುಂಬಾ ದೊಡ್ಡ ಮಟ್ಟಿನ ಮಾರ್ಕ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಇದರ ಸೀಕ್ರೆಟ್ ಏನು ಅನ್ನೋದನ್ನ ನೀವು ಹೇಳಬೇಕು ಸರ್. ನಾವು ಭಾಳ ಒಂದು ಹಳ್ಳಿ ಪ್ರದೇಶದಿಂದ, ದಕ್ಷಿಣ ಕನ್ನಡ ಜಿಲ್ಲೆಯ, ಉಡುಪಿ ಜಿಲ್ಲೆಯ ಹಳ್ಳಿ ಪ್ರದೇಶದಿಂದ ಬಂದವನು. ಎಸ್, ನಾವು ವಿದ್ಯಾರ್ಥಿ ದಶೆಯಲ್ಲಿ ಬಹಳ ಸಾಮಾನ್ಯ ವಿದ್ಯಾರ್ಥಿ ಆಗಿದ್ದವನು. ನನಗೆ ಆ ದಿನದಿಂದಲೇ ಒಂದು ಕನಸಿತ್ತು, ನಾವು ಕೂಡ ಒಂದು ಪಟ್ಟಣದ ಪ್ರದೇಶಗಳಲ್ಲಿ ಹೋಗಿ ಓದಬೇಕು ಮತ್ತು ಅಲ್ಲಿ ಸಾಮಾನ್ಯರನ್ನ ಅಸಾಮಾನ್ಯರಾಗಿ ಆರ್ಡಿನರಿ ಇಂಟು ಎಕ್ಸ್ಟ್ರಾರ್ಡಿನರಿ ಮಾಡಬೇಕು, ಇದೆಲ್ಲ ಯೋಚನೆ ಇತ್ತು. ಈಗ ಎಲ್ಲ ಪರಿಸ್ಥಿತಿ ನಾವು ನೋಡಿದ್ರೆ ಎಲ್ಲ 90-95% ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳಿ ಅವರು ಅಸಾಮಾನ್ಯರನ್ನಾಗಿ ಮಾಡ್ತಾರೆ. ನಾವಿಲ್ಲಿ ಸುಮಾರು 300 ವಿದ್ಯಾರ್ಥಿಗಳನ್ನ ಬಿಲೋ ಅವರು 60-50% ಅವ್ರು ತಗೊಳ್ತೀವಿ. ಹಾಗೆ ತೆಗೆದುಕೊಂಡ್ರು ಕೂಡ ಅವರನ್ನ PUC ಪಾಸ್ಔಟ್ ಆಗುವಾಗ ಅವರು 90%, 95%, ಇನ್ನು ಕೆಲವರು ಒಂದೊಂದು 2 ಕೇಸ್ ಹೇಳಿದ್ರೆ 47% ಇನ್ 10th ಸ್ಟ್ಯಾಂಡರ್ಡ್ ಇದ್ರೆ ಈಗ 97% ತೆಗೆದಿದ್ದಾರೆ, ಮತ್ತೊಬ್ರು 98% ತೆಗೆದಿದ್ದಾರೆ. ಅವರು SSLCಯಲ್ಲಿ ಬರುವಾಗ ಬಹಳ ಮುಜುಗರ, ಮಾರ್ಕ್ ಕಡಿಮೆ ಅಂತ, ಬಹಳ ಕಡಿಮೆ ಸೀಟ್ ಕೊಡ್ತಾರೋ ಇಲ್ವಾ. ನಮ್ಮಲ್ಲಿ 50% ಮೆರಿಟ್ ಸೀಟೆ, ಇನ್ನುಳಿದ 50% ನಾವು ಕ್ಯಾಟಗರಿ ವೈಸ್ ಕಡಿಮೆ ಮೆರಿಟ್ನವ್ರಿಗೆ ಕೊಡ್ತೀವಿ. ಆದ್ರೆ ಆ ಕಡಿಮೆ ಮೆರಿಟ್ನವ್ರನ್ನ ಅವರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿ, ಅವರಿಗೆ ಸ್ಮಾರ್ಟ್ ಸ್ಟಡಿ ಸ್ಕಿಲ್ಸ್ ಹೇಳ್ಕೊಟ್ಟು, ಅವರಿಗೆ ಹೌ ಟು ಫೇಸ್ ಪಬ್ಲಿಕ್ ಎಕ್ಸಾಮಿನೇಷನ್ ಹೇಳ್ಕೊಟ್ಟು, ಅವರಿಗೆ ಮೆಮರಿ ಟ್ರೈನಿಂಗ್ ಮಾಡಿ, ಮೆಮರಿ ಟ್ರೈನಿಂಗ್ ಟೆಕ್ನಿಕ್ಸ್ ಹೇಳ್ಕೊಟ್ಟು, ಅವರಿಗೆ ಮತ್ತೆ ಪ್ರತಿ ದಿವಸ ಒಂದು ಡೈರಿ ಬರಿಬೇಕು. ಅವರು ಮನೆಯಲ್ಲಿ ಒಂದು 3-4 ಗಂಟೆ ಓದ್ಬೇಕು. ಓದುವಾಗಲೇ ಒಂದು ಸ್ಟಡಿ ಡೈರಿ ಕೊಡಿ, ಪ್ರತಿ ದಿವಸಕ್ಕೆ ಒಂದು ಪೇಜ್, ಒಂದೊಂದು ಸಬ್ಜೆಕ್ಟಿಗೆ ಒಂದು 4-5 ಪಾಯಿಂಟ್ಸ್. ಆ ದಿವಸದ ಪಾಠವನ್ನು ಅದೇ ದಿವಸ ಒಂದು 4-5 ಪಾಯಿಂಟ್ಸ್ ಬರೆದ್ಬಿಟ್ರೆ ಒಂದು ಪೇಜ್. ಆ ಪೇಜ್ ಬರೀತಾನೆ. ಪ್ರತಿ ಸಬ್ಜೆಕ್ಟ್ ಓದುವಾಗ ಟೆಕ್ಸ್ಟ್ ಬುಕ್ ಓಪನ್ ಇರ್ತಾನೆ, ನೋಟ್ಸ್ ಬುಕ್ ಓಪನ್ ಇರ್ತಾನೆ ಮತ್ತು ಡೈರಿ ಓಪನ್ ಇರ್ತಾನೆ. ಓದುವಾಗಲೇ 3-4 ಪಾಯಿಂಟ್ ಬರೀತಾನೆ. 6 ಸಬ್ಜೆಕ್ಟಿಗೆ ಒಂದು ಪುಟ ಮುಗೀತದೆ. ಅಲ್ಲಿ ಪೇರೆಂಟ್ಸ್ ಸೈನ್ ಹಾಕ್ತಾರೆ, ಸ್ಟೂಡೆಂಟ್ ಸೈನ್ ಹಾಕ್ತಾನೆ, ಕಾಲೇಜಿಗೆ ತಗೊಂಡ್ ಬರ್ತಾನೆ, ಕಾಲೇಜಿನಲ್ಲಿ ಕ್ಲಾಸ್ ಟೀಚರ್ ಸೈನ್ ಹಾಕ್ತಾರೆ. ಇದರಿಂದ ಏನ್ ಕೇಳಿದ್ರೆ ಅವನಿಗೆ ಪರೀಕ್ಷಾ ಭಯ ಕಡಿಮೆ ಆಗುತ್ತೆ. ಪರೀಕ್ಷಾ ಸಂದರ್ಭದಲ್ಲಿ ಜಾಸ್ತಿ ಓದಿದ್ರೆ ಮಕ್ಕಳಿಗೆ ಓವರ್ಲ್ಯಾಪಿಂಗ್ ಆಗುತ್ತೆ, ಮೆಮರಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ನಾವು ಹೌ ಟು ಫೇಸ್ ಪಬ್ಲಿಕ್ ಎಕ್ಸಾಮ್ ಮತ್ತು ಮೆಮರಿ ಟ್ರೈನಿಂಗ್ ಹೇಳ್ತೀವಿ. ನಿಮ್ಗೆ ಓವರ್ಲ್ಯಾಪ್ ಆಗೋದು ಹೇಗೆ, ಅದನ್ನ ಹೇಗೆ ತಪ್ಪಿಸ್ಬೋದು, ಮೆಮರಿಯನ್ನ ಪ್ರೋಗ್ರಾಮ್ ಮಾಡ್ಲಿಕ್ಕೆ ನಾವು ನ್ಯೂರಾನ್ಸ್ ನಲ್ಲಿ ಮ್ಯಾಟರ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಯಾವ ಟೆಕ್ನಿಕ್ಸ್ ಅನ್ನು ಉಪಯೋಗಿಸ್ಬೇಕು, ಇದನ್ನೆಲ್ಲ ಅವರಿಗೆ ತರಬೇತಿ ಕೊಡ್ತೇವೆ. ಅಂತಹ ವಿದ್ಯಾರ್ಥಿಗಳು ಇವತ್ತು 48, 50, 55, 60% ಅಂದ್ರೆ 50% ಕ್ಯಾಟಗರಿ ವೈಸ್ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅಸಾಮಾನ್ಯ ವಿದ್ಯಾರ್ಥಿಗಳಾಗಿದ್ದಾರೆ, ಆರ್ಡಿನರಿ ಇಂಟು ಎಕ್ಸ್ಟ್ರಾರ್ಡಿನರಿ. ಇದಕ್ಕೆಲ್ಲ ಕಾರಣ ಬಹುಶಃ ನಿಮ್ಮ ಕೆಲವೊಂದು ಸೆಷನ್ಗಳನ್ನ ನಾನು ನೋಡಿದ್ದೆ. ನೀವೇ ಒಂದಿಷ್ಟು ಜನರನ್ನ ಟ್ರೈನ್ ಮಾಡ್ತೀರಾ, ಅಂದ್ರೆ ಟೀಚರ್ಸ್ಗಳನ್ನು ಟ್ರೈನ್ ಮಾಡ್ತೀರಾ, ಮಕ್ಕಳಿಗೂ ಕೂಡ ಟ್ರೈನಿಂಗ್ ಅನ್ನ ಕೊಡ್ತೀರಾ. ಬಹುಶಃ ನಿಮ್ಮದೇ ಒಂದು ಸಂಸ್ಥೆ ಇದ್ದಾಗ ಅದು ಈ ರೀತಿಯ ರಿಸಲ್ಟ್ ಅನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಸರ್. ಯಾಕೆ ನೋಡಿ, ಇಲ್ಲಿ ಯಾವುದು ಕಡಿಮೆ ಇಲ್ಲ ಸರ್. 98 ಎಲ್ಲ ನೋಡಿ, 98, 97 ಇಷ್ಟು ಮಕ್ಕಳು, 45 ಮಕ್ಕಳು ಸ್ಟೇಟ್ಗೆ 45 ರ್ಯಾಂಕ್ ಇಲ್ಲಿ ನಿಮ್ಮ ಶಾಲೆ 45 ರ್ಯಾಂಕು ಇಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಅದು ಸುಮ್ಮನೆ ಅಲ್ಲ. ಆಮೇಲೆ ಡಿಸ್ಟಿಂಕ್ಷನ್ ಮತ್ತೆ ನಾವು ಹೇಳಿದ್ವಲ್ಲ 100 ಅದೆಲ್ಲ ಲೆಕ್ಕನೇ ಇಲ್ಲ. ಅದ್ರ ಬಗ್ಗೆ ಒಂದು ಲಿಸ್ಟ್ ಹೇಳಿ ಸರ್. ಈಗ ನಮ್ಮಲ್ಲಿ ಈ ವರ್ಷ ನಾನು ರಕ್ಷಕರು ಬರ್ತಾ ಇದ್ರು, ಏನ್ ಸರ್ ನಮ್ಮ ಮಕ್ಕಳು ರ್ಯಾಂಕ್ ಬರ್ತಾರ ಸರ್, ಈ ತರ ಅವ್ರ ಎಂಗ್ಸೈಟಿ ಇರ್ತದೆ. SSLCಯಲ್ಲಿ ಕಮ್ಮಿ ಮಾರ್ಕ್ಸ್ ಸರ್, ಇಲ್ಲಿ ರ್ಯಾಂಕ್ ಬರೋಕ್ ಚಾನ್ಸ್ ಇದೆಯಾ ಸರ್? ನಾವು ಅದನ್ನು ತೋರಿಸ್ತೀವಿ ಅಂತ ಹೇಳಿದ್ದೇವೆ. ನಾನು ರಕ್ಷಕರಿಗೆ ಮಾತಾಡುವಾಗ 40 ರ್ಯಾಂಕ್ ಬರ್ತದೆಪ್ಪ ಅಂತ ಹೇಳಿದ್ದೇನೆ. ಆದ್ರೆ ನಮ್ಗೆ 45 ರ್ಯಾಂಕು. ಈಗ ಟಾಪರ್ ಅಂದ್ರೆ 98.67% ಅಂತವ್ರು 4-5 ಜನ ಶೇರ್ ಮಾಡ್ಕೊಳ್ತಾರೆ. ಹಾಗೆ 45 ರ್ಯಾಂಕಿನ ಜೊತೆಗೆ 300 ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದ್ರು. ಇನ್ನು ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್. ನಮ್ಮಲ್ಲಿ ಪಾಸ್ ಕ್ಲಾಸ್ ಸ್ಟೂಡೆಂಟ್ಸೇ ಇಲ್ಲ ಆರ್ಡಿನರಿ. ಮತ್ತೆ ಬರುವಾಗ ಮಾತ್ರ ಆ ತರದವರು ಇರ್ತಾರೆ. ಒಂದು 150, 145, 150 ಸ್ಟೂಡೆಂಟ್ಸ್ ಸೆಂಟಮ್ಸ್ ಒನ್ ಆರ್ ಅದರ್ ಸಬ್ಜೆಕ್ಟ್ ನಲ್ಲಿ 100 out of 100. ಕೆಲವು ಮಕ್ಕಳು 4-5 ಸಬ್ಜೆಕ್ಟ್ ನಲ್ಲಿ 100 out of 100 ಅಂದ್ರೆ 500 ಅಲ್ಲಿ 500 ಹಿಂಗೆಲ್ಲ ತೆಗಿತಾರೆ. ಯಾಕೆ ಕೇಳಿದ್ರೆ ಅವರಿಗೆ ಫಸ್ಟ್ ನಾವ್ ಏನ್ ಮಾಡ್ತೀವಿ, ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಟ್ರೈನಿಂಗ್ ಮಾಡ್ತೀವಿ ಒಂದ್ 2-3. ಮತ್ತೆ ಸ್ಮಾರ್ಟ್ ಸ್ಟಡಿ ಸ್ಕಿಲ್ಸ್. ಈ ಸ್ಟಡಿ ಸ್ಕಿಲ್ಸ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಸ್ಮಾರ್ಟ್ ಸ್ಟಡಿ ಸ್ಕಿಲ್ಸ್ ನಲ್ಲಿ ಅವರು ಹೇಗೆ ಓದಬೇಕು, ಓದುವ ವಿಧಾನ ಹೇಗೆ ಓದಿದ್ರೆ ಹೇಗೆ ಸ್ಮೃತಿ ಪಟ್ಟಣದಲ್ಲಿ ಅದು ಪ್ರಿಂಟ್ ಆಗಿ ಉಳಿಯುತ್ತೆ, ಹೆಚ್ಚಾಗಿ ಉಳಿಯುತ್ತೆ, ಆ ವಿಧಾನವನ್ನು ಹೇಳ್ಕೊಡ್ಬೇಕು. ಆ ವಿಧಾನ ಹೇಳ್ಕೊಟ್ಟಾಗ ಮಕ್ಕಳು ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಆಸ್ ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಿ ಒಂದು 2-3 ಸೆಷನ್ ಮಾಡುವಾಗ ಅವರು ಆರ್ಡಿನರಿ SSLCಯಲ್ಲಿ ಕಮ್ಮಿ ಮಾರ್ಕ್ಸ್ ತಂದಂತ ಮಕ್ಕಳು ಅವ್ರಿಗೊಂಥರ
ಧೈರ್ಯ ಬಂದುಬಿಡುತ್ತೆ, ನಾನು ತೆಗಿಬೋದು. ಮತ್ತು ಅವರಿಗೆ ಹಿಂದಿನ ಉದಾಹರಣೆ ತೋರಿಸ್ತೇವೆ. ಯಪ್ಪ ನಿನಗಿಂತ ಕಡಿಮೆ ಮಾರ್ಕ್ಸ್ ತೆಗೆದವನು ಒಬ್ಬ ಸೇರಿದ್ದಾನೆ, ಅವನು ಈಗ 97 ತೆಗೆದಿದ್ದಾನೆ, 98 ತೆಗೆದಿದ್ದಾನೆ ಅಂತ ಅವನು ಫೋಟೋ ಮತ್ತು ಮಾರ್ಕ್ಸನ್ನು ತೋರಿಸ್ತೀವಿ ನಮ್ಮ ಬೋರ್ಡ್ನಲ್ಲಿ. ಅವ್ರಿಗೆ ಆ ಥರ ಒಂದು ಚೈತನ್ಯ ಬಂದುಬಿಡುತ್ತೆ. ನಾನು ಐ ಆಮ್ ನಾಟ್ ಇನ್ಫೀರಿಯರ್, I can also achieve great things and nothing is impossible, everything is possible ಅಂತಕ್ಕಂಥ ಕಾನ್ಫಿಡೆನ್ಸ್. ಅದು ಸ್ಮಾರ್ಟ್ ಸ್ಟಡಿ ಸ್ಕಿಲ್ಸ್ ಆದಮೇಲೆ ಮತ್ತು ಅವ್ರಿಗೆ ಹೌ ಟು ಫೇಸ್ ಪಬ್ಲಿಕ್ ಎಕ್ಸಾಮ್ ಅದನ್ನೊಂದು 2-3 ಸೆಷನ್ ತಗೊಳ್ತೇವೆ. ಅದರಲ್ಲಿ ಎಲ್ಲ ಥರದಲ್ಲೂ ಎಲ್ಲ ಮಾಡ್ತೇವೆ. ಅವರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ, ಸ್ಟಡಿ ಪ್ರಿಪರೇಷನ್ಸ್ ಹೇಗೆ, ರಿಮೆಂಬರಿಂಗ್ ಹೇಗೆ, ರೆಕಾರ್ಡಿಂಗ್ ಹೇಗೆ, ರಿಕಾಲ್ ಹೇಗೆ, ರಿವಿಷನ್ ಹೇಗೆ, ಮತ್ತೆ ಎಕ್ಸಾಮ್ನಲ್ಲಿ ಬರೆಯೋದು ಹೇಗೆ, ಪ್ರೆಸೆಂಟೇಷನ್ ಟೆಕ್ನಿಕ್ಸ್ ಹೇಗೆ, ಬೆಸ್ಟ್ ಪ್ರೆಸೆಂಟೇಷನ್ ಟೆಕ್ನಿಕ್ಸ್ ಹೇಗೆ, ಮತ್ತು ಇನ್ನು ಅದನ್ನು ಬೆಸ್ಟ್ ಪ್ರೆಸೆಂಟೇಷನ್ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ, ಈ 3 ಗಂಟೆ ಅವಧಿಯಲ್ಲಿ ಎಲ್ಲ ಲಾಸ್ಟ್ ಒಂದು 15 ಮಿನಿಟ್ಸ್ ಉಳಿಸ್ಕೊಂಡು ಎಲ್ಲ ಉತ್ತರ ಬರೆದು ಪುನಃ ವಾಪಸ್ ಬಂದು ರಿವ್ಯೂ ಮಾಡಿ ಆನ್ಸರ್ ಶೀಟ್ ಸರಿಯಾಗಿ ಎಲ್ಲ ಇದೆಯಾ, ಎಲ್ಲ ಗ್ಯಾಪ್ ಇಟ್ಟಿದೆಯಾ, ತಪ್ಪಿದೆಯಾ, ಅದನ್ನ ಕರೆಕ್ಷನ್ ಇದೆಲ್ಲ ಮಾಡಿದ್ರೆ ಅದ್ರ ಜೊತೆಗೆ ಈ ಹಿಂದಿನ ವರ್ಷದ ನಮ್ಮ ಸ್ಟೂಡೆಂಟ್ಸ್ ಇದು ಮತ್ತು ಬೋರ್ಡ್ನಿಂದ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ನಮ್ಮ ಸ್ಟೂಡೆಂಟ್ಸ್ ಬಂದವರ ಆನ್ಸರ್ ಸ್ಕ್ರಿಪ್ಟ್ಸ್ ಇದೆ, ಅದನ್ನು ಅವರಿಗೆ ತೋರಿಸ್ಬಿಡ್ತೀವಿ. ನೀನು ಹೀಗೆ ಉತ್ತರ ಬರೆದ್ರೆ ನಿನಗೂ ರ್ಯಾಂಕ್ ಬರುತ್ತೆ, ನಿನ್ನ ಹೆಸರು ಫೋಟೋ ಬರುತ್ತೆ, ಪೇಪರ್ನಲ್ಲಿ ಬರುತ್ತೆ, ಕಾಲೇಜಿನ ಬೋರ್ಡಲ್ಲಿ ಬರುತ್ತೆ, ಕಾಲೇಜಿನ ರೋಲ್ ಆಫ್ ಆನರ್ನಲ್ಲಿ ನಿನ್ನ ಪರ್ಮನೆಂಟ್ ರೆಕಾರ್ಡ್ ಇರುತ್ತೆ ಅಂತ ಹೇಳ್ತೀವಿ. ಆ ಕಾಲೇಜಿನ ರೋಲ್ ಆಫ್ ಆನರ್ ನೋಡಿದ್ರೆ ನೀವು ಒಳಗಡೆ ಇದು ರೋಲ್ ಆಫ್ ಆನರ್ ನೋಡಿದ್ರೆ ಸುಮಾರು 120 ಜನ, ಈಗ ಒಂದು 3 ವರ್ಷದಲ್ಲಿ 120 ಜನ. ನಿಮ್ಗೆ ಜಾಗ ಸಾಕಾಗಲ್ಲ ಅನ್ಸುತ್ತೆ, ಬೋರ್ಡ್ ಸಾಕಾಗ್ತಾ ಇಲ್ಲ ಈಗ, ಬೋರ್ಡ್ ಸಾಕಾಗ್ತಾ ಇಲ್ಲ, ಅಷ್ಟು ಇದೆ ಅಲ್ಲಿ ಒಳಗಡೆ ಇದೆ ಅದು. ಆಮೇಲೆ ಸಿಟಿಯಲ್ಲಿ, ನೀಟಲ್ಲಿ, ಜೆಯಲ್ಲಿ 99.16% ತೆಗಿತಾರೆ. ಅಷ್ಟು ವಿದ್ಯಾರ್ಥಿಗಳಿದೆ. ಅವರಿಗೆಲ್ಲ ಫೌಂಡೇಶನ್ ತರ ಅದಕ್ಕೂ ನಾವು ಇಲ್ಲಿ ಕೋಚಿಂಗ್ ಕೊಡ್ತೇವೆ, ಮೆಟೀರಿಯಲ್ ಕೊಡ್ತೀವಿ ಅವರಿಗೂ. ಚಾಪ್ಟರ್ ವೈಸ್ ಟೆಸ್ಟ್ ಮಾಡ್ತೀವಿ, ಮತ್ತೆ ಗ್ರ್ಯಾಂಡ್ ಟೆಸ್ಟ್ ಮಾಡ್ತೀವಿ, ರಿವಿಷನ್ ಮಾಡ್ತೀವಿ. ಈಗ PUC ಸೈನ್ಸ್ ಮತ್ತೆ ಕಾಮರ್ಸ್, PUC ಸೈನ್ಸ್ ಕಾಮರ್ಸ್ ಎರಡಿದೆ, ಮತ್ತೆ BCom BCA ಇದು ಆಪ್ಷನ್ ಇದೆ, ಇಷ್ಟಿದೆ. ಈಗ ನಾನು ಆಗ್ಲೇ ಬಂದೆ ಇಲ್ಲಿಗೆ, ಸುಮಾರು ಜನ ಇಲ್ಲಿ ಬರ್ತಾ ಇದಾರೆ, ಅಡ್ಮಿಷನ್ ಮಾಡಿಸ್ಕೊಂತ ಇದಾರೆ, ಕಾಲ್ ಹಾಕೋದಕ್ಕೆ ಜಾಗ ಇಲ್ಲ ಒಳಗಡೆ, ಅಷ್ಟಿದೆ. ಒಂದಿಷ್ಟು ಚೇಂಜಸ್ ಕೂಡ ನಮ್ಮ ವಿಡಿಯೋ ಆದ ನಂತರದಲ್ಲಿ ಇಲ್ಲಿ ಆಗಿದೆ ಅನ್ನೋದು ಗೊತ್ತಾಯ್ತು. ಸೊ ಈಗ ಅಡ್ಮಿಷನ್ ಓಪನ್ ಆಗಿದೆಯಾ? ಈಗ ಇಮಿಡಿಯೇಟ್ ಬಂದ್ರೆ ಸಿಗುತ್ತಾ ಅಥವಾ ಫಿಲ್ ಆಗಿದೆ? ಈಗ ರಿಸಲ್ಟ್ ಅನೌನ್ಸ್ ಆಗಿದೆ. ನಮ್ದು ಹೇಗೆಂದ್ರೆ ನಮ್ಮ ಕಾಲೇಜಿಗೆ ಬಹಳ ಪೇರೆಂಟ್ಸು ಬಹಳ ಅಭಿಮಾನ ಇದೆ. ಅವರಿಗೆ ನಾನು ಸುಮಾರು 42 ವರ್ಷಗಳಿಂದ ನಾನು ಪ್ರಿನ್ಸಿಪಲ್ ಟ್ರೈನರ್ ಆಗಿ ಕೆಲಸ ಮಾಡಿದ್ದೇನೆ. ಬಂದಂತ ವಿದ್ಯಾರ್ಥಿಗಳು, ನನ್ನ ವಿದ್ಯಾರ್ಥಿಗಳು ಅನೇಕ ಮಂದಿ, ಸಾವಿರಾರು ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜಲ್ಲಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ, ಅಥವಾ ಎಲ್ಲ ಮೆಡಿಕಲ್ ಕಾಲೇಜ್, ಫೇಮಸ್ ಮೆಡಿಕಲ್ ಕಾಲೇಜಲ್ಲಿ ಎಲ್ಲ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಹಾಗಿರುವಾಗ ಏನಾಗುತ್ತೆ, ಆ ರಕ್ಷಕರಿಗೆ ನಮ್ಮ ವಿದ್ಯಾರ್ಥಿ ಇಲ್ಲಿ ಬಂದ್ರೆ ಸೇಫ್. ಸ್ವಲ್ಪ ನಾವು ಮಂಗಳೂರಿನವರು ಸ್ವಲ್ಪ ಡಿಸಿಪ್ಲಿನ್ ಆಗಿ ಕ್ವಾಲಿಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೇವೆ. ಲೆಕ್ಚರರ್ಸ್ ಅನ್ನ ಎಲ್ಲಾ ಕಡೆಯಿಂದ ಒಳ್ಳೆ ಟ್ಯಾಲೆಂಟೆಡ್ ಲೆಕ್ಚರರ್ಸ್ ನ ತಗೊಂಡ್ ಬರ್ತೀವಿ, ಮತ್ತು ಲೆಕ್ಚರರ್ಸ್ ಕೂಡ ನಿರಂತರವಾಗಿ ಟ್ರೈನಿಂಗ್ ಮಾಡ್ತೀವಿ. ಅವ್ರಿಗೆ ಕೂಡ ಕ್ಲಾಸ್ ಮಲ್ಟಿಪಲ್ ಡೈನಮಿಕ್ಸ್ ಅಂಡ್ ಜಾಯ್ ಆಫ್ ಟೀಚಿಂಗ್, ಆಮೇಲೆ ಹೆಲ್ದಿ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಆ್ಯಂಡ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ಫಾರ್ ದ ಕ್ಲಾಸ್ ರೂಮ್ ಬಿಹೇವಿಯರ್ ಪ್ರಾಬ್ಲಮ್ಸ್, emotional literacy and expanded mandate for teacher development, principles of proximity, the systematic use of the blackboard, understanding adolescence, ಇದನ್ನೆಲ್ಲ ಅವರಿಗೂ ಟ್ರೈನ್ ಮಾಡ್ತೀವಿ. ಹಾಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರ ಕ್ಲಾಸ್ನಲ್ಲಿ ಪರಿಣಾಮಕಾರಿಯಾಗಿ ಪಾಠ ಮಾಡ್ತಾರೆ. ಒಂದು ತರಗತಿಯನ್ನ ಈ 1 ಗಂಟೆ ಅವಧಿ ಜೀವಂತವಾಗಿರಿಸ್ತಾರೆ. ತರಗತಿಯನ್ನ ಜೀವಂತವಾಗಿರ್ತಕ್ಕಂಥ ಸಾಮರ್ಥ್ಯ ಅಧ್ಯಾಪಕನಲ್ಲಿ ಬೆಳೆದ್ರೆ ಆ ಸಂಸ್ಥೆ ನಿರಂತರವಾಗಿ ಜೀವಂತವಾಗಿರುತ್ತೆ. ಅದು ಇಲ್ಲಿ ಆಗ್ತಾ ಇದೆ. ನೋಡಿ ವೀಕ್ಷಕರೇ, ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ನಮ್ಮ ಮಗುವನ್ನ ಈ ಪರಿಸರ ಬಿಟ್ಟು ನಾವು ಬೇರೆ ಕಡೆ ಯಾಕೆ ಓದಿಸ್ಬೇಕು? ನೀವು ಬೆಂಗಳೂರವರಾಗಿದ್ರೆ ಬೆಂಗಳೂರಲ್ಲಿರುವಂತಹ ಕಾಲೇಜ್ಗೆ ಹಾಕಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅದನ್ನ ಪ್ರಾರಂಭದಲ್ಲೇ ಹೇಳಿದೆ ನಾನು. ಅದ್ರ ಜೊತೆಗೆ ಇಲ್ಲಿ ಕೇವಲ ಓದು ಮಾತ್ರ ಅಲ್ಲ. ಈಗ ನಾವು ಏನು ವಿಡಿಯೋ ಮಾಡ್ತಿದ್ವಿ, ಇದೇ ಕ್ಯಾಂಪಸ್ ಒಳಗಡೆ ನಿಂತು ವಿಡಿಯೋ ಮಾಡ್ತಾ ಇದ್ದೀವಿ. JS ಪದವಿ ಪೂರ್ವ ಕಾಲೇಜು ಬೆಂಗಳೂರಲ್ಲೇ ಇರುವಂಥದ್ದು. ಇದನ್ನು ಮತ್ತೊಮ್ಮೆ ಹೇಳ್ತೀನಿ, ನಿಮಗೆ ಬೇಕಾದ್ರೆ ತೋರಿಸ್ತೀನಿ, ಯಾಕಂದರೆ ನಾವೆಲ್ಲೋ ಬೇರೆ ಕಡೆಗೆ ಕಾಲೇಜನ್ನು ತೋರಿಸ್ತಾ ಇದ್ದೀವಿ ಅಂತ ಅನ್ನಿಸ್ಬಾರ್ದು. ಹಾಗಾಗಿ JS ಪದವಿ ಕಾಲೇಜು ಬೆಂಗಳೂರಲ್ಲೇ ಇರುವಂಥದ್ದು, ನಾಗರಬಾವಿ ಸಮೀಪವೇ ಇರುವಂಥದ್ದು. ನಾನು ಇಲ್ಲಿಯ ಅಡ್ರೆಸ್ಸು, ಗೂಗಲ್ ಮ್ಯಾಪ್ ಲೊಕೇಶನ್ ಲಿಂಕು ಎಲ್ಲವನ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದಿರುತ್ತೆ. ಯಾರಾದರೂ ನಿಮ್ಮ ಮಗುವನ್ನು ಇಲ್ಲಿ ಈಗ ಅಡ್ಮಿಷನ್ ಮಾಡಬೇಕು ಅನ್ನೋದಿದ್ರೆ, PUCಗೆ ಅಡ್ಮಿಷನ್ ಮಾಡಬೇಕು ಅನ್ನೋದಿದ್ರೆ, ಇಮ್ಮಿಡಿಯೇಟ್ ನಿಮಗೆ ಡಿಸ್ಪ್ಲೇಲಿ ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಿದೆಯಲ್ಲ, ಅದು ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಕ್ಯಾಂಪಸ್ ಒಳಗಡೆನೂ ನೇರವಾಗಿ ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರ್, ನಾನು ಎಂಟ್ರಿ ಆಗ್ತಿರ್ಬೇಕಾದ್ರೆ ಬಲಭಾಗದಲ್ಲಿ ಇದೇ ಥರದ ಇನ್ನೊಂದು ಹೋರ್ಡಿಂಗ್ ಇತ್ತಲ್ಲಿ. ಅದರಲ್ಲಿ ಬರೀ ಓದಿದ್ದು ಮಾತ್ರ ಅಲ್ಲ, ಮಕ್ಕಳು ಇಲ್ಲಿ ಬಿಟ್ಟು
ಬೇರೆ ಕಡೆನೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಹೆಸರು ಮಾಡ್ಕೊ ಬಂದಿದ್ದಾರೆ, ಪ್ರಶಸ್ತಿಗಳನ್ನು ಪಡ್ಕೊ ಬಂದಿದ್ದಾರೆ ಅನ್ನೋದನ್ನು ನೀಟಾಗಿ ಬರೆದು ಬಿಟ್ಟು ಹಾಕಿದ್ದೀರಾ ನೀವು. ಅಂದರೆ ಕೇವಲ ಓದು ಮಾತ್ರ ಬೇಕಾಗಿಲ್ಲ ನಮ್ಮ ಪೇರೆಂಟ್ಸ್ಗೆ. ಇವತ್ತು ಮಕ್ಕಳಿಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ನಾವು ಏನು ಹೇಳ್ತೀವೋ ಅದು ಬೇಕು. ಜೊತೆಗೆ ಸ್ಪೋರ್ಟ್ಸಲ್ಲಿ ಅಥವಾ ಬೇರೆ ವಿಚಾರದಲ್ಲೂ ಕೂಡ ನಮ್ಮ ಮಗು ತನ್ನನ್ನು ತಾನು ಗುರುತಿಸ್ಕೋಬೇಕು ಅನ್ನೋದು ಕೂಡ ಇದೆ. ಅದಕ್ಕೂ ಇಲ್ಲಿ ತುಂಬ ಪ್ರಾಮಿನೆನ್ಸ್ ಇದೆ ಅನ್ನೋದು ನಂಗೆ ಆ ಬೋರ್ಡ್ ನೋಡಿದಾಗ ಗೊತ್ತಾಯಿತು. ಎಲ್ಲೆಲ್ಲಿಗೆಲ್ಲ ಇಲ್ಲಿ ಮಕ್ಕಳು ಹೊರಗಡೆ ಹೋಗಿ ಬಂದಿದ್ದಾರೆ. ನಾವು ಒಂದು ಮಕ್ಕಳ ಪರಿಪೂರ್ಣವಾದ ಅಭಿವೃದ್ಧಿಯನ್ನು ಸಾಧಿಸಬೇಕು. ಮತ್ತು ಇವತ್ತು ಸಮಾಜದ ಸವಾಲುಗಳನ್ನ, ಜೀವನದ ಸವಾಲುಗಳನ್ನು ಎದುರಿಸಲಿಕ್ಕೆ ಅವರಿಗೆ ಎಲ್ಲ ರೀತಿಯ ಒಂದು ತರಬೇತಿ ಇವತ್ತು ಬೇಕಾಗುತ್ತೆ. ಬರೇ ಓದಿನಲ್ಲಿ 100, ನಮ್ಮಲ್ಲಿ 100 ಅಂಕಗಳನ್ನು ಪಡೆಯೋರಿದ್ದಾರೆ. ಅದ್ರ ಜೊತೆಗೆ ಅವರಿಗೆ ಸ್ಪೋರ್ಟ್ಸ್, ಗೇಮ್ಸ್ ಅಲ್ಲಿ ನಾವು ಎಂಕರೇಜ್ ಮಾಡ್ತೇವೆ. ಕಲ್ಚರಲ್ ಆಕ್ಟಿವಿಟೀಸ್, ಉದಾಹರಣೆಗೆ ನಮ್ಮ ವಿದ್ಯಾರ್ಥಿ ವಿಯೆಟ್ನಾಂ ನಲ್ಲಿ ಭಾಗವಹಿಸಿದ್ದಾನೆ ಗೇಮ್ಸ್ ಅಲ್ಲಿ, ಇಂಡೋನೇಷ್ಯಾದಲ್ಲಿ ಭಾಗವಹಿಸಿದ್ದಾನೆ, ಡೆಲ್ಲಿಯಲ್ಲಿ ರೈಫಲ್ ಶೂಟಿಂಗ್ ನಲ್ಲಿ ಭಾಗವಹಿಸಿದ್ದಾರೆ, ಪಂಜಾಬ್ ನಲ್ಲಿ ಭಾಗವಹಿಸಿದ್ದಾರೆ, ಚೆನ್ನೈನಲ್ಲಿ ಇಂಟರ್ವಾರ್ಸಿಟಿ ಭಾಗವಹಿಸುವರಿದ್ದಾರೆ, ಸ್ಕೂಲ್ ಗೇಮ್ಸ್ ಆಫ್ ಇಂಡಿಯಾದಲ್ಲಿ ಭಾಗವಹಿಸುವರಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಅಥ್ಲೆಟ್ಸ್, ಪ್ಲೇಯರ್ಸ್ ನಮ್ಮ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ನಮಗೊಂದು ಪ್ಲೇ ಗ್ರೌಂಡ್ ಕೂಡ ಇದೆ. ಇನ್ನೂ ಒಂದು ನಮ್ಮ ಬಹಳಷ್ಟು ಉಪಕಾರಿ ಏನಾಗಿದೆ ಅಂದ್ರೆ, ನಮಗೆ ಇಲ್ಲಿ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಹತ್ರ ಇದೆ. ಮಕ್ಕಳು ಅಲ್ಲಿ ಕೂಡ ತರಬೇತಿಯನ್ನು ಪಡ್ಕೊಳ್ತಾರೆ. ಮತ್ತು ನಮ್ಮ ಸ್ಪೋರ್ಟ್ಸ್ ಗ್ರೌಂಡ್ ಅಲ್ಲಿ ಒಳ್ಳೆಯ ಶಾರೀರಿಕ ಶಿಕ್ಷಕರಿದ್ದಾರೆ. ಮಕ್ಕಳ ಬಗ್ಗೆ ಬಹಳ ನಿಗಾ ವಹಿಸಿ ಅವರ ಸ್ಕಿಲ್ ಅನ್ನು ಟೆಸ್ಟ್ ಮಾಡಿ, ಅವರದ್ದು ಚಾಂಪಿಯನ್ ಆಗಬೇಕಾದ್ರೆ ಅಥವಾ ಪ್ರೈಸ್ ಬರಬೇಕಾದ್ರೆ ಎಷ್ಟು ನೀನು ಟೈಮಿಂಗ್ಸ್ ಇರಬೇಕು ಅಥವಾ ಬೇರೆ ಬೇರೆ ಸ್ಕಿಲ್ ಅನ್ನು ಡೆವಲಪ್ ಅನ್ನೋಂಥ ನಿರಂತರ ಟ್ರೈನಿಂಗ್ ಕೊಡ್ತೀವಿ ನಾವು. ಅದರಿಂದ ಅದರಲ್ಲಿ ಕೂಡ ಭಾಗವಹಿಸ್ತಾರೆ. ನನ್ನ ಅಭಿಪ್ರಾಯ, ಒಬ್ಬ ವಿದ್ಯಾರ್ಥಿ ಶಿಕ್ಷಣ ಅಂತ ಹೇಳಿದ್ರೆ ಅದು ಸಂಪೂರ್ಣವಾದ ಶಿಕ್ಷಣದ ಪಾಠದ ಜೊತೆಗೆ ಪಾಠ್ಯೇತರ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಅವನು ಕ್ರಿಯಾಶೀಲವಾಗಿ ಭಾಗವಹಿಸ್ತಾನೆ. ನಾನು ಪಾಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಿದವನು. ನಾನೊಬ್ಬ ಕ್ರೀಡಾಪಟುವಾಗಿದೆ. ನಾನು ಸುಮಾರು 50 ವರ್ಷಗಳ ಕಾಲ ಪ್ರಾಂಶುಪಾಲರ ಒಂದು ಸ್ಪೋರ್ಟ್ಸ್ ನಲ್ಲಿ ಕೂಡ ನಾನು ಚಾಂಪಿಯನ್ ಆಗಿದೆ. ನಾನು ಭಾಗವಹಿಸ್ತಾ ಇದ್ದೆ. ಆದ್ರಿಂದ ಆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇದ್ರೆ, ಅವನ ಹೆಲ್ದಿ ಬಾಡಿ ಇನ್ ಎ ಸೌಂಡ್ ಬಾಡಿ ಇನ್ ಎ ಸೌಂಡ್ ಮೈಂಡ್ ಅಂತ ಹೇಳಿದಾಗೆ, ಅದನ್ನ ನಾವಿಲ್ಲಿ ಮಕ್ಕಳಿಗೆ ಇನ್ಕಲ್ಕೇಟ್ ಮಾಡ್ತೇವೆ. ಬಹಳ ಚೆನ್ನಾಗಿ ಭಾಗವಹಿಸ್ತಾರೆ. ನಿಮ್ಮ ಕ್ಯಾಬಿನ್ ಒಳಗಡೆ ಹೋದ್ರೆ ಬಹುಶಃ ಸುಮಾರು ಮೊಮೆಂಟೋಸ್ಗಳನ್ನು ನಾನು ಅಬ್ಸರ್ವ್ ಮಾಡಿದ್ದೆ. ಬಹುಶಃ ಅದನ್ನು ನಾವು ನಮ್ಮ ವೀಕ್ಷಕರಿಗೆ ತೋರಿಸಿದ್ರೆ ನಿಮ್ಮ ಜರ್ನಿಯೂ ಕೂಡ ಅಲ್ಲಿ ಕವರ್ ಆಗಬಹುದು ಅಂತ ಅನ್ಸುತ್ತೆ. ಎಷ್ಟೊಂದು ಪ್ರಶಸ್ತಿಗಳು, ಅವಾರ್ಡ್ಸ್ಗಳು ನಿಮಗೆ ಬಂದಿದೆ ಅಂದರೆ ನೋಡಿ, ಇಲ್ಲಿ ಇಡೋಕೆ ಜಾಗ ಇಲ್ಲ. ಆ್ಯಕ್ಚುಲಿ ಹೊರಗಡೆ ಒಂದಿಷ್ಟಿದೆ, ಇಲ್ಲೊಂದಿಷ್ಟಿದೆ. ಸರ್, ಈಗ ವೃತ್ತಿ ಬದುಕಲ್ಲಿ ನೀವು ಎಲ್ಲ ಬಗೆಯಲ್ಲೂ, ನನ್ನ ಪ್ರಕಾರ ಶಿಕ್ಷಣ ವಿಭಾಗದಲ್ಲಿ ಎಲ್ಲ ಬಗೆಯಲ್ಲೂ ಕೆಲಸವನ್ನ ಮಾಡಿದ್ದೀರಾ. ಬಹುಶಃ ಆಕಾಶವಾಣಿಯಿಂದ ಶುರುವಾಗಿದೆಯೇನೋ ನಿಮ್ಮ? ಹೌದು, ಆಕಾಶವಾಣಿಗೆ ನಾವು ಮಂಗಳೂರಿನಲ್ಲಿ ನಿರಂತರವಾಗಿ ಕಾರ್ಯಕ್ರಮ ಕೊಡ್ತಿದ್ದೆ ಒಂದು 20 ವರ್ಷ ಆಕಾಶವಾಣಿಯಲ್ಲಿ. ಆಮೇಲೆ ಬೆಂಗಳೂರಿಗೆ ಬಂದ ತಕ್ಷಣ ನಾವು ದೂರದರ್ಶನದಲ್ಲಿ ಶಿಕ್ಷಣದ ಬಗ್ಗೆ, ಸಂವಾದದ ಬಗ್ಗೆ, ಫೋನ್ ಇನ್ ಕಾರ್ಯಕ್ರಮದ ಬಗ್ಗೆ ಮತ್ತು ಶಿಕ್ಷಕರ ತರಬೇತಿಯ ಬಗ್ಗೆ ಮತ್ತು ಪರೀಕ್ಷೆ ಬಗ್ಗೆ, ಮೌಲ್ಯಮಾಪನದ ಬಗ್ಗೆ ಆಗಾಗ ದೂರದರ್ಶನದಲ್ಲಿ ಕಾರ್ಯಕ್ರಮ ಕೊಡ್ತಾ ಇರ್ತೀವಿ. ಈಗ ಮೊನ್ನೆದಾನೆ ಒಂದು 2 ತಿಂಗಳ ಹಿಂದೆ ಕರ್ನಾಟಕ ಸರ್ಕಾರದ ಚಂದನ ಟಿವಿ ದೂರದರ್ಶನದಲ್ಲಿ 1 ಗಂಟೆ ಫೋನ್ ಇನ್ ಕರ್ನಾಟಕ ರಾಜ್ಯದಲ್ಲಿ ಪದವಿ ಪೂರ್ವ ಶಿಕ್ಷಣ ಮತ್ತು SSLC ಅಲ್ಲಿ ಮಕ್ಕಳು ಪರೀಕ್ಷಾ ಸಿದ್ಧತೆಯ ಬಗ್ಗೆ ಹೇಗೆ ಅಂತ 1 ಗಂಟೆಯ ಕಾರ್ಯಕ್ರಮ. ಪ್ರತಿ ವರ್ಷ 2-3 ಕಾರ್ಯಕ್ರಮ ಕೊಡ್ತೀವಿ. ಹಾಗೆ ಸಂಘ ಸಂಸ್ಥೆಗಳು ನಮ್ಮನ್ನೆಲ್ಲ ಗುರುತಿಸಿಕೊಂಡು ಅನೇಕ ಪ್ರಶಸ್ತಿಗಳನ್ನ, ಎಜುಕೇಶನ್ ಎಕ್ಸಲೆನ್ಸ್ ಪ್ರಶಸ್ತಿ, ಮತ್ತೆ ಜನತಾ ಶಿಕ್ಷಣ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ವಿದ್ಯಾರತ್ನ ಪ್ರಶಸ್ತಿ, ಹೀಗೆ ಎಜುಕೇಶನ್ ಎಕ್ಸಲೆನ್ಸ್ ಅವಾರ್ಡ್, ದ ಬೆಸ್ಟ್ ಟೀಚರ್ ಅವಾರ್ಡ್, ಈ ತರ ಎಲ್ಲ ಅನೇಕ ಪ್ರಶಸ್ತಿಗಳು ನೋಡಿ ಇಷ್ಟೊಂದಿದೆ. ಅಂದ್ರೆ ಇದನ್ನ ಲಿಸ್ಟ್ ಮಾಡ್ತಾ ಹೋದ್ರೆ ಅದು ಮುಗಿಯೋದಿಲ್ಲ. ಆಮೇಲೆ ಇಲ್ಲಿ ಯಾರು ಸ್ಟೂಡೆಂಟ್ ಬಂದು ಅತ್ಯುನ್ನತ ಅಂಕವನ್ನು ಪಡೆದು ಇಲ್ಲಿ ಅಡ್ಮಿಷನ್ ಆಗ್ತಾರೆ, ಅವರೆಲ್ಲರೂ ಕೂಡ ಏನೇನು ಮಾಡ್ತಾರೆ ಇವರು ಹಾನರ್ ಅನ್ನೋದಕ್ಕೆ ಇಲ್ಲೆಲ್ಲ ಫೋಟೋಸ್ಗಳಿದೆ. ಅಲ್ಲಿಯೂ ಕೂಡ ಫೋಟೋಸ್ಗಳಿದೆ. ಇದನ್ನು ನಾನು ಕಳೆದ ಬಾರಿ ತೋರಿಸೋದಕ್ಕಾಗಿಲ್ಲ, ಯಾಕಂದರೆ ನಾವು ಕಾಲೇಜ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಟ್ಟಿರೋದ್ರಿಂದ ಅಲ್ಲಿ ಒಂದು ಸಮಯದ ಅಭಾವ ಇತ್ತು, ಅಷ್ಟನ್ನು ಮಾತ್ರ ತೋರಿಸಿದ್ದೀವಿ. ಆದರೆ ಈ ಬಾರಿ ರಿಸಲ್ಟನ್ನೇ ನಾನು ಜನಗಳಿಗೆ ತೋರಿಸ್ಬೇಕು. ಯಾಕಂದರೆ ನಾವು ಎಲ್ಲೆಲ್ಲೋ ಹೋಗಿ ಯಾವ್ಯಾವ ಕಾಲೇಜನ್ನೋ ತೋರಿಸ್ತಾ ಇರ್ತೀವಿ, ಆದರೆ ಬೆಂಗಳೂರಿನಲ್ಲೇ ಇರುವಂತಹ ಈ ಒಂದು ಶಿಕ್ಷಣ ಸಂಸ್ಥೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ನಿಮ್ಮ ಸಂಸ್ಥೆಗೆ ಬಂದಿರುವಂಥದ್ದು. ಸರ್, ಈಗ ಇಲ್ಲಿ ಫೀಸ್ ಕೂಡ ಕಮ್ಮಿ ಇದೆ ಅನ್ನೋದನ್ನು ನಾನು ಕೇಳ್ಪಟ್ಟಿದ್ದೆ ಸರ್. ಅಂದರೆ ಕಂಪ್ಯಾರಿಟಿವ್ ಅದರ್ ಕಾಲೇಜಸ್ ಇಲ್ಲಿ ಒಂದು ಸ್ವಲ್ಪ
ಕಡಿಮೆ ಇರುತ್ತೆ, ಇಲ್ಲಿ ಒಳ್ಳೆ ಅತ್ಯುನ್ನತವಾಗಿರುವಂತಹ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅನ್ನೋದನ್ನ ಕೇಳ್ಪಟ್ಟಿದ್ದೇನೆ. ಈಗ ಸರ್ ನಾವೆಲ್ಲ ಸುಮಾರು 40% ಶಿಕ್ಷಣ ಇಲಾಖೆಯಲ್ಲಿರುವವರು, ಓಕೆ, ಸೇವೆ ಮಾಡಿದವರು, ಒಬ್ಬ ಪ್ರೊಫೆಸರ್ ಆಗಿ, ಒಬ್ಬ ಟೀಚರ್ ಆಗಿ ಒಂದು ಸಮಾಜಕ್ಕೆ ನಾವು ಆದರ್ಶದ ಕಲ್ಪನೆಯನ್ನು ಕೊಡಬೇಕು. ಬರೇ ವ್ಯಾಪಾರೀಕರಣ ಮಾಡ್ತಕ್ಕಂಥದ್ದಲ್ಲ, ಬಹಳ ಕನಿಷ್ಠ ಫೀಸ್ನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಟ್ಟು ಪ್ರತಿಯೊಬ್ಬನು ಕೂಡ ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ರ್ಯಾಂಕ್ ಅನ್ನು ಪಡೆಯೋಕೆ ಮಾಡಿದರೆ ಸಮಾಜಕ್ಕೆ ಅದೇ ದೊಡ್ಡ ಕೊಡುಗೆ. ಮತ್ತು ಫೀಸ್ನಲ್ಲಿ ನಾವು ಯಾವ ಅಡ್ವರ್ಟೈಸ್ಮೆಂಟು ಇನ್ನಿತರ ವಿಷಯಗಳಿಗೆ ಖರ್ಚು ಮಾಡದೆ ಇರೋದ್ರಿಂದ ಎಷ್ಟು ನಮ್ಮ ಮಿನಿಮಮ್ ಮೇಂಟೆನೆನ್ಸ್ ಬೇಕಾಗುತ್ತೆ ಅಷ್ಟೇ ಫೀಸ್ ತಗೊಳ್ತೀವಿ. ಉಪನ್ಯಾಸಕರನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತೀವಿ. ವಿ ಆರ್ ದ ಬೆಸ್ಟ್ ಪೇ ಮಾಸ್ಟರ್ಸ್. ಉಪನ್ಯಾಸಕರನ್ನ ನಾನು ಒಬ್ಬ ಉಪನ್ಯಾಸಕ ಆಗಿರೋದ್ರಿಂದ ಅವರ ನೋವು ನಲುವಿನ ಅರ್ಥ ಆಗುತ್ತೆ ನಮಗೆ. ಅದಕ್ಕೋಸ್ಕರ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀವಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವರು ವಿದ್ಯಾರ್ಥಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ವಿದ್ಯಾರ್ಥಿಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ರಕ್ಷಕರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಅಂದ್ರೆ ನಮ್ಮ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳನ್ನ ಸೇರಿಸ್ತಾರೆ. ಈ ವಿಡಿಯೋ ನೋಡಿದವ್ರು ಯಾರಾದ್ರೂ ನಿಮ್ಮ ಮಗುವನ್ನ ಬೆಂಗಳೂರಿನ ಇದೇ ಸಂಸ್ಥೆಗೆ ಸೇರಿಸಬೇಕು ಅನ್ನೋರಿದ್ರೆ ದಯವಿಟ್ಟು ಆದಷ್ಟು ಬೇಗ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನೀವು ಒಂದ್ಸಲ ಬನ್ನಿ. ಸರ್ ಕೂಡ ಪ್ರತಿಯೊಂದು ವಿದ್ಯಾರ್ಥಿಯ ತಂದೆ ತಾಯಿಯನ್ನ ಮೀಟ್ ಆಗಿನೇ ಕಳಿಸ್ತಾ ಇದ್ರು. ನಾನು ಕೂಡ ಸುಮಾರು ಒಂದು ಅರ್ಧ ಗಂಟೆ ಇಲ್ಲಿ ಹೊರಗಡೆ ನಿಂತು ಎಲ್ಲವನ್ನ ನೋಡಿನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ಒಂದಿಷ್ಟು ಮಾಹಿತಿ ಜೊತೆಗೆ ಇಲ್ಲಿಯ ರಿಸಲ್ಟ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಯಾಕಂದ್ರೆ 45 ರ್ಯಾಂಕ್ ಅಂತ ಹೇಳಿದ್ರೆ ಸುಮ್ಮನೆಯ ಕೆಲಸ ಅಲ್ಲ, ಸುಮ್ಮನೆ ಅದು ಬರೋದು ಕೂಡ ಇಲ್ಲ. ಇವರೆಷ್ಟು ಕೆಲಸ ಮಾಡಿದಾರೋ ಇವರ ಶಿಕ್ಷಕ ತಂಡ ಇದೆಯಲ್ಲ ಅವರು ಕೂಡ ಅಷ್ಟೇ ಕೆಲಸವನ್ನು ತರಗತಿಯಲ್ಲಿ ಮಾಡಿರ್ತಾರೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳ ಶ್ರಮ, ಅವರ ತಂದೆ ತಾಯಿ ಅಂದರೆ ಶ್ರಮನೂ ಕೂಡ ಅಷ್ಟೇ ಇರುತ್ತೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಸೊ ಇವತ್ತು ಕೂಡ ನಿಮ್ಮ ಸಂಸ್ಥೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಕೊಡುವ ಪ್ರಯತ್ನವನ್ನು ಮಾಡಿದ್ದೀವಿ ಸರ್. ನಮಗಂತೂ ನಿಜವಾಗ್ಲೂ ಖುಷಿ ಆಯಿತು. ನೆಕ್ಸ್ಟ್ ಇಯರ್ ಕೂಡ ನಾವು ಬಂದು ಆ ಮಕ್ಕಳನ್ನು ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಕಳೆದ ಬಾರಿ ನಾನು ಇಲ್ಲಿಗೆ ಬಂದಾಗ ಬರೀ ಒಂದು ಸಂಸ್ಥೆಯ ಬಗ್ಗೆ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೆ, ವಿದ್ಯಾರ್ಥಿಗಳನ್ನು ಮಾತಾಡಿಸಿದ್ದೆ. ಆದರೆ ಅಲ್ಲಿ ರಿಸಲ್ಟ್ ಇರಲಿಲ್ಲ, ಅಂದರೆ ರಿಸಲ್ಟ್ ಬಂದಿರಲಿಲ್ಲ ಆ ಸಮಯ. ಆದರೆ ಈ ಬಾರಿ ರಿಸಲ್ಟ್ ಬಂದಿರೋದ್ರಿಂದ ಮತ್ತೊಮ್ಮೆ ನಾನೇ ಹುಡ್ಕೊಂಡು ಈ ಸಂಸ್ಥೆಗೆ ಬಂದಿದ್ದೆ. ಕಳೆದ ಬಾರಿ ರಿಸಲ್ಟು ಏನು ಕಮ್ಮಿ ಇರಲಿಲ್ಲ, ಅಲ್ಲೂ ಕೂಡ ಜಾಸ್ತಿ ಇತ್ತು. ಆದರೆ ಇದು ರೈಟ್ ಟೈಮ್ ಅಂತ ಅನ್ನಿಸ್ತು. ಯಾಕಂದರೆ ಈಗ ನೀವೇನಾದರೂ PUCಗೆ ನಮ್ಮ ಮಗುವನ್ನು ಜಾಯಿನ್ ಮಾಡಿಸ್ಬೇಕು ಅಂತ ಉತ್ಸುಕತೆಯಲ್ಲಿ ಇದ್ದರೆ ಅಥವಾ ಹುಡುಕ್ತಾ ಇದ್ದರೆ ನಿಮಗೆ ಈ ವಿದ್ಯಾಸಂಸ್ಥೆ ದಿ ಬೆಸ್ಟ್ ಆಯ್ಕೆ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.